ನಮಸ್ಕಾರ. ಬನ್ನಿ, ಇವತ್ತು ನಾವು ಹೂಡಿಕೆದಾರರು ಎದುರಿಸುವ ಒಂದು ಸಾಮಾನ್ಯ ಗೊಂದಲದ ಬಗ್ಗೆ ಮಾತಾಡೋಣ. ಒಂದು ಕಡೆ ಮಾರುಕಟ್ಟೆ ಬಗ್ಗೆ ಭಯ ಹುಟ್ಟಿಸೋ ಹೆಡ್ಲೈನ್ಸ್, ಇನ್ನೊಂದು ಕಡೆ ಯಾವಾಗ್ಲೂ ಕೇಳಿಬರೋ ಚರ್ಚೆ, ಸ್ಟಾಕ್ಸ ಅಥವಾ ರಿಯಲ್ ಎಸ್ಟೇಟ, ಯಾವುದು ಬೆಸ್ಟ್? ಸರಿ, ಮೊದಲು ಈ ಸುದ್ದಿಯಿಂದಾನೇ ಶುರು ಮಾಡೋಣ. ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ. ಕೋವಿಡ್ ಸಮಯದ ನಂತರ ಇದೇ ಮೊದಲ ಬಾರಿಗೆ ಜನ ಶೇರ್ಗಳನ್ನ ಕೊಂಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಮಾರಾಟ ಮಾಡ್ತಿದ್ದಾರೆ ಅಂತ ಒಂದು ವರದಿ ಹೇಳುತ್ತೆ. ಇದನ್ ನೋಡಿದ ತಕ್ಷಣ ತಲೆಲೇ ಬರೋಡೆ ಅಂದ ದೊಡ್ಡ ಪ್ರಶ್ನೆ. ಹಾಗಾದ್ರೆ ಬುದ್ಧಿವಂತರೆಲ್ಲ ಮಾರ್ಕೆಟ್ನಿಂದ ಹೊರಗಡೆ ಹೋಗ್ತಿದ್ದಾರಾ? ಇದು ಮಾರ್ಕೆಟ್ ಬೀಳೋ ಸೂಚನೆನಾ? ನಾವು ನಮ್ಮ ದುಡ್ಡು ವಾಪಸ್ ತಗೋಬೇಕಾ? ಸರಿ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡಿಡಿಯೋಕೆ ನಾವು ಈ ವಿಷಯವನ್ನ 5 ಭಾಗಗಳಾಗಿ ನೋಡೋಣ. ದಾರಿಯಲ್ಲಿ ಕೆಲವು ತಪ್ಪು ಕಲ್ಪನೆಗಳನ್ನು ಸರಿ ಮಾಡ್ತಾ ಹೋಗೋಣ. ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಈ ಥರ ಕನ್ನಡ ಫೈನಾನ್ಸ್ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ, ಆ ಹೆಡ್ಲೈನ್ ನಿಜವಾಗ್ಲೂ ಅಷ್ಟೊಂದು ಭಯಪಡುವಂಥದ್ದಾ? ದೇಶಕ್ಕೆ ಬರ್ತಿರೋ ಹೂಡಿಕೆ ನಿಜವಾಗ್ಲೂ ಕಡಿಮೆ ಆಗ್ತಿದ್ಯಾ? ನೋಡಿ, ಇದು ನಿಜ. ಜನ ಡೈರೆಕ್ಟ್ ಆಗಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದು ಕಡಿಮೆ ಆಗಿದೆ. ಆದರೆ ಇದು ಪೂರ್ತಿ ಕಥೆಯಲ್ಲ, ಕೇವಲ ಒಂದು ಭಾಗ ಅಷ್ಟೇ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವ ಮುಖ್ಯವಾದ ವಿಷಯ ಅಂದ್ರೆ, ಈ ಲೆಕ್ಕದಲ್ಲಿ ಮ್ಯೂಚುವಲ್ ಫಂಡ್ಗಳ ಮೂಲಕ ಬರ್ತಿರೋ ಹಣ ಸೇರಿಲ್ಲ. ಹೂಡಿಕೆಯನ್ನ ಒಂದು ನದಿ ಅಂತ ಅಂದ್ಕೊಳ್ಳಿ. ಕೆಲವೊಮ್ಮೆ ನದಿ ತನ್ನ ದಾರಿ ಬದಲಾಯಿಸ್ಬೋದು ಅಲ್ವಾ? ಹಾಗಂತ ನದಿಯಲ್ಲಿ ನೀರು ಕಮ್ಮಿ ಆಯ್ತು ಅಂತಲ್ಲ. ಅದೇ ರೀತಿ ಇಲ್ಲಿ ಹೂಡಿಕೆಯ ಹರಿವು ಕಡಿಮೆ ಆಗ್ತಿಲ್ಲ. ಅದು ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ನಿಂದ ಮ್ಯೂಚುವಲ್ ಫಂಡ್ಗಳ ಕಡೆಗೆ ದಾರಿ ಬದಲಾಯಿಸ್ತಿದೆ ಅಷ್ಟೇ. ಇದೇ ವಿಷಯ ನಮ್ಮನ್ನ ಇನ್ನೊಂದು ದೊಡ್ಡ ತಪ್ಪು ಕಲ್ಪನೆಗೆ ತಂದು ನಿಲ್ಲಿಸುತ್ತೆ. ಅದೇನಪ್ಪಾ ಅಂದ್ರೆ, ಮಾರ್ಕೆಟ್ ಯಾವಾಗ ಚೆನ್ನಾಗಿ ಮೇಲ್ ಹೋಗುತ್ತೋ ಆವಾಗ ಇನ್ವೆಸ್ಟ್ ಮಾಡಿದ್ರಾಯ್ತು ಅಂತ ಸುಮ್ನೆ ಕಾಯೋದು. ಹಾಗಾದ್ರೆ ಈ ತಂತ್ರ ಯಾಕೆ ವರ್ಕ್ ಆಗಲ್ಲ? ಯಾಕಂದ್ರೆ ನಮ್ಮ ಮೆದುಳು ಒಂದು ಬಲೆಗೆ ಬೀಳುತ್ತೆ. ಅದಕ್ಕೆ ಆಂಕರಿಂಗ್ ಬಯಾಸ್ ಅಂತ ಕರೀತಾರೆ. ಈ ಸ್ಲೈಡ್ ನೋಡಿ, ಇದು ಆ ಸಮಸ್ಯೆಯನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ. ಒಮ್ಮೆ ನಮ್ಮ ತಲೆಯಲ್ಲಿ ಒಂದು ಸ್ಟಾಕ್ ಬೆಲೆ ₹100 ಅಂತ ಕೂತ್ಬಿಟ್ರೆ, ಅಂದ್ರೆ ಅಲ್ಲಿಗೆ ಆಂಕರ್ ಆಗ್ಬಿಟ್ರೆ, ಅದೇ ಸ್ಟಾಕ್ ಇದ್ದಕ್ಕಿದ್ದ ಹಾಗೆ ₹125ಗೆ ಹೋದ್ರೆ ಅದು ಮೇಲೆ ಹೋಗ್ತಿದೆ ಅಂತ ಗೊತ್ತಿದ್ರೂ ಅದನ್ನ ಕೊಂಡುಕೊಳ್ಳೋಕೆ ಮನ್ಸು ಒಪ್ಪೋದಿಲ್ಲ. ಇದು ಸೈಕಾಲಜಿಕಲ್. ಸೊ ಇದ್ರಿಂದ ನಮಗೇನ್ ಗೊತ್ತಾಗುತ್ತೆ? ನಿಜವಾದ ಅವಕಾಶ ಇರೋದು ಮಾರ್ಕೆಟ್ ಪೀಕಿಗೆ ಹೋದಾಗಲ್ಲ, ಬದಲಿಗೆ ಮಾರ್ಕೆಟ್ ಈ ರೀತಿ ನಿಧಾನವಾಗಿ ಫ್ಲಾಟ್ ಆಗಿ ಹೋಗ್ತಿರುತ್ತಲ್ಲ, ಅವಾಗ ಹೂಡಿಕೆ ಮಾಡೋದ್ರಲ್ಲಿ. ಇದು ಮುಂದಿನ ಬೆಳವಣಿಗೆಗೆ ಬೀಜ ಬಿತ್ತಿದ ಹಾಗೆ. ಇವತ್ತೇ ಫಲ ಸಿಗದೇ ಇರ್ಬೋದು, ಆದ್ರೆ ಭವಿಷ್ಯದ ದೊಡ್ಡ ಮರಕ್ಕೆ ಈಗ್ಲೇ ಅಡಿಪಾಯ ಹಾಕ್ತಾ ಇದೀವಿ ಅಂತ ಅರ್ಥ. ಈ ತಾಳ್ಮೆಯಿಂದ ಅಡಿಪಾಯ ಹಾಕೋದು ಅನ್ನೋ ಮಾತಿದೆಯಲ್ಲ, ಇದು ನಮ್ಮನ್ನ ಒಂದು ಅದ್ಭುತವಾದ ಉದಾಹರಣೆಗೆ ಕರ್ಕೊಂಡು ಹೋಗುತ್ತೆ. ಅದೇ ಬಿದಿರು ಹೂಡಿಕೆಯ ತತ್ವ. ಇದು ಹೇಗೆ ಅಂದ್ರೆ, ಬಿದಿರು ಬೆಳೆಸ್ದ ಹಾಗೆ. ಬೀಜ ಹಾಕ್ತೀವಿ, ನೀರು ಹಾಕ್ತೀವಿ. 1 ವರ್ಷ, 2 ವರ್ಷ, 5 ವರ್ಷ ಕಳೆದ್ರೂ ನೆಲದ ಮೇಲೆ ಏನೂ ಕಾಣಿಸೋದೇ ಇಲ್ಲ. ಆದ್ರೆ ಇದ್ದಕ್ಕಿದ್ದ ಹಾಗೆ ಕೆಲವೇ ವಾರಗಳಲ್ಲಿ ಅದು ಫಟಫಟ್ ಅಂತ ಎತ್ತರಕ್ಕೆ ಬೆಳೆದ್ಬಿಡುತ್ತೆ. 1 ವರ್ಷದಲ್ಲೇ ತಾಳ್ಮೆ ಕಳೆದುಕೊಂಡು ಗಿಡನೇ ಇಲ್ಲ ಅಂತ ಅಗದು ತೆಗೆದುಬಿಟ್ರೆ, ಅದು ಚಿಗುರೊಡೆಯೋ ಸ್ವಲ್ಪ ಮುಂಚೆ ನಾವೇ ಅದನ್ನ ಹಾಳು ಮಾಡ್ದಾಗುತ್ತೆ ಅಲ್ವಾ? ಈ ದೀರ್ಘಾವಧಿಯ ತಾಳ್ಮೆ ಅನ್ನೋದು ನಮ್ಮನ್ನ ಇನ್ನೊಂದು ಕಾಮನ್ ಚರ್ಚೆಗೆ ಕರ್ಕೊಂಡು ಹೋಗುತ್ತೆ. ಯಾವಾಗ್ಲೂ ಈ ಚರ್ಚೆಗೆ ದೊಡ್ಡ ದೊಡ್ಡ ಚಾರ್ಟ್ಗಳೇ ಕಾರಣ. ಅದೇ ಸ್ಟಾಕ್ಸ್ ಬೆಸ್ಟಾ ಅಥವಾ ನಮ್ಮ ಸ್ವಂತ ಮನೇನಾ? ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಈ ಥರ ಕನ್ನಡ ಫೈನಾನ್ಸ್ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಈ ತರಹ ಚಾರ್ಟ್ಗಳನ್ನ ನಾವೆಲ್ಲರೂ ನೋಡಿರ್ತೀವಿ. 50-60 ವರ್ಷಗಳಲ್ಲಿ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸು ರಿಯಲ್ ಎಸ್ಟೇಟ್ಗಿಂತ ಎಷ್ಟೋ ಪಟ್ಟು ಜಾಸ್ತಿ ಇದೆ ಅಂತ ತೋರಿಸ್ತಾರೆ. ಆದ್ರೆ ನಿಜವಾಗ್ಲೂ ಸಂಪತ್ತು ಸೃಷ್ಟಿ ಮಾಡೋ ಕಥೆ ಇಷ್ಟೇನಾ? ಆದ್ರೆ ಡೇಟಾವನ್ನ ಸ್ವಲ್ಪ ಹತ್ತಿರದಿಂದ ನೋಡಿದ್ರೆ ಬೇರೆನೇ ಕಥೆ ಕಾಣಿಸುತ್ತೆ. ದೀರ್ಘಕಾಲದವರೆಗೆ ಇದು ನಿಜ ಆಗಿರ್ಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಉದಾಹರಣೆಗೆ ನೋಡಿ, 1971ರಿಂದ 1994ರವರೆಗೆ, ಅಂದ್ರೆ ಬರೋಬ್ಬರಿ 23 ವರ್ಷ ಮನೆಗಳ ಮೇಲಿನ ಹೂಡಿಕೆಯೇ ಜಾಸ್ತಿ ಲಾಭ ತಂದ್ಕೊಟ್ಟಿತ್ತು. ಅಷ್ಟೇ ಅಲ್ಲ, ಆ ಚಾರ್ಟ್ಗಳು ಒಂದು ಮುಖ್ಯವಾದ ವಿಷಯವನ್ನ ಮರೆಮಾಚ್ತವೆ. ಅದೇ ಮನೆ ಹೊಂದುವುದರ ಒಂದು ಸೈಕಲಾಜಿಕಲ್ ಅಡ್ವಾಂಟೇಜ್. ಪ್ರತಿ ತಿಂಗಳು ನಾವು ಕಟ್ಟೋ EMI ಏನಿದೆ, ಅದೊಂದು ರೀತಿ ಕಡ್ಡಾಯ ಉಳಿತಾಯ. ಅದು ನಮ್ಮ ಕೈಯಿಂದ ಉಳಿತಾಯ ಮಾಡಿಸಿ ನಮ್ಮ ಸಂಪತ್ತನ್ನ ಸಿಸ್ಟಮ್ಯಾಟಿಕ್ ಆಗಿ ಬೆಳೆಸುತ್ತೆ. ಸೊ ಇವೆರಡನ್ನೂ ಹೋಲ್ಸಿ ನೋಡಿದಾಗ ಅವುಗಳ ಪಾತ್ರನೇ ಬೇರೆ ಬೇರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ಟಾಕ್ಸ್ ಜಾಸ್ತಿ ಬೆಳವಣಿಗೆಯ ಅವಕಾಶ ಕೊಡ್ಬೋದು, ಆದ್ರೆ ಮನೆ ಶಿಸ್ತುಬದ್ಧ ಉಳಿತಾಯಚ್ಚೆ ಒಂದು ಅದ್ಭುತವಾದ ದಾರಿ ಮಾಡ್ಕೊಡುತ್ತೆ. ಹಾಗಾದ್ರೆ ಕೊನೆಗೆ ಏನ್ ಮಾಡ್ಬೇಕು? ನೋಡಿ, ಇಲ್ಲಿ ಮುಖ್ಯವಾದ ಅಂಶ ಯಾವುದೋ ಒಂದನ್ನ ಆಯ್ಕೆ ಮಾಡೋದಲ್ಲ, ಬದಲಿಗೆ ನಮ್ಮ ಹಣಕಾಸಿನ ಜೀವನದಲ್ಲಿ ಇವೆರಡರ ಪಾತ್ರ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು.
ಹಾಗಾಗಿ ಈ ಚರ್ಚೆ ಷೇರುಗಳು ವರ್ಸಸ್ ಮನೆ ಅಂತ ಇರಬಾರ್ದು. ಇದು ಷೇರುಗಳು ಮತ್ತು ಮನೆ ಅಂತ ಇರಬೇಕು. ಯಾಕಂದ್ರೆ ಈಕ್ವಿಟಿಗಳು ಹೈ ಪರ್ಫಾರ್ಮೆನ್ಸ್ ಕೊಡೋಕೆ ಇರೋ ಒಂದು ದಾರಿ. ರಿಯಲ್ ಎಸ್ಟೇಟ್ ಕಡ್ಡಾಯವಾಗಿ ಶಿಸ್ತಿನಿಂದ ಉಳಿತಾಯ ಮಾಡೋಕೆ ಇರೋ ದಾರಿ. ಸೊ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಜೊತೆಗೆ ಒಂದು ಸ್ವಂತ ಮನೆ, ಇವೆರಡೂ ಸಂಪತ್ತು ಸೃಷ್ಟಿ ಮಾಡೋಕೆ ಬೇಕಾಗಿರುವ ಮುಖ್ಯವಾದ ಅಂಗಗಳು. ಇದೆಲ್ಲ ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಗೆ ತಂದು ನಿಲ್ಸುತ್ತೆ. ನಮ್ಮ ಹಣಕಾಸಿನ ನಿರ್ಧಾರಗಳು ಕೇವಲ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಕಾಣೋ ಚಾರ್ಟ್ಗಳನ್ನ ಆಧರಿಸಿವೆಯಾ ಅಥವಾ ನಮ್ಮ ನಿಜವಾದ ಜೀವನದ ಅಗತ್ಯಗಳನ್ನ ಆಧರಿಸಿವೆಯಾ? ಯೋಚನೆ ಮಾಡಿ. ಯಾಕಂದ್ರೆ ಅತ್ಯುತ್ತಮ ಫೈನಾನ್ಷಿಯಲ್ ಸ್ಟ್ರಾಟಜಿ ಅಂದ್ರೆ ಬರೀ ಹೆಚ್ಚು ಲಾಭ ಗಳಿಸೋದಲ್ಲ, ಅದು ನಮ್ಮ ಜೀವನದ ಗುರಿಗಳನ್ನ ತಲುಪೋಕೆ ಸಹಾಯ ಮಾಡೋ ಮತ್ತೆ ನಮ್ಮದೇ ತಪ್ಪುಗಳಿಂದ ನಮ್ಮನ್ನ ರಕ್ಷಿಸೋ ಒಂದು ವ್ಯವಸ್ಥೆಯನ್ನ ಕಟ್ಕೊಳ್ಳೋದು. ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ. ಈ ಥರ ಕನ್ನಡ ಫೈನಾನ್ಸ್ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ.